ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ 89ನೇ ತ್ರಿಮೂರ್ತಿ ಶಿವ ಜಯಂತಿ ಆಚರಣೆ. ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ 89ನೇ ತ್ರಿಮೂರ್ತಿ ಶಿವ ಜಯಂತಿ ಪ್ರಯುಕ್ತ ಶಿವನ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎಂ ರಾಜಣ್ಣ ಅವರು ಹಾಗೂ ಜಯಕ್ಕ ಅವರು ನೆರವೇರಿಸಿದರು. ನಂತರ ಕಚೇರಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ನಗರದ 6ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಎಂ ಮುನಿರಾಜು ಅವರು ಕುಟುಂಬ ಸಮೇತರಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಭವನಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ 6ನೇ ವಾರ್ಡಿನ ನಗರಸಭಾ ಸದಸ್ಯ ಎಂ ಮುನಿರಾಜು, ಶಿವ ಪರಮಾತ್ಮ ಈ ದಿನ ಶಿವನ ಜಯಂತಿ ಅಂತ ನಾವು ಆಚರಣೆ ಮಾಡ್ತೇವೆ. ಎಲ್ಲ ಮನುಕುಲವನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುವಂತಹ ಜಯಂತಿ, ಅದಕ್ಕೆ ಶಿವರಾತ್ರಿ ಅಂತ ಕರೀತಾರೆ. ಶಿವ ಬಂದು ಈ ಮನುಕುಲದ ಕತ್ತಲಿನಲ್ಲಿರ್ತಾನೆ, ಆ ಮನುಕುಲವನ್ನು ಬೆಳಕಿಗೆ ತಂದು ಬಿಡ್ತಾರೆ. ಜ್ಞಾನ ಕೊಟ್ಟು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ. ಸುಜ್ಞಾನ ಅಂದರೆ ಎಲ್ಲರಿಗೂ ಸಹ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಆರೋಗ್ಯ, ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತಹ ಕೆಟ್ಟ ಗುಣಗಳು, ದೋಷಗಳನ್ನು ಕಳೆದು ಒಳ್ಳೆ ಗುಣಗಳನ್ನು ಬರಬೇಕು ಅಂತ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ಈ ಶಿವ ಜಯಂತಿ ಆಚರಣೆ ಮಾಡಿ ಎಲ್ಲರಿಗೂ ಸಹ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೆ ಒಳ್ಳೆಯದು ಮಾಡಲಿ, ಒಳ್ಳೆ ಗುಣಗಳು ಬರಲಿ, ಎಲ್ಲರಿಗೂ ಜ್ಞಾನ ಸಿಗಲಿ, ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗಲಿ ಅಂತ ಈ ಒಂದು ಶಿವರಾತ್ರಿಯನ್ನು ಪ್ರತಿಯೊಬ್ಬರು ಸಹ ತಮ್ಮದೇ ಆದ ವಿಧಾನದಲ್ಲಿ ಆಚರಣೆ ಮಾಡ್ತಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಜಯಕ್ಕ, PLD ಬ್ಯಾಂಕ್ ನಿರ್ದೇಶಕ ಎಂ ಮುರಳಿ, ವೆಂಕಟೇಶ್, ಭೈರಪ್ಪ, ನಲ್ಲಿಮರದಹಳ್ಳಿ BM ಮುರಳಿ, ವಿಜಯ್ ಕುಮಾರ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಇಲ್ಲಿ ಜ್ಞಾನ ಕೊಡ್ತಿದ್ದಾರೆ ಪರಮಾತ್ಮ. ಎಲ್ಲರೂ ಬಂದು ಜ್ಞಾನ ತಿಳ್ಕೊಂಡು ಸರ್ವ ಗುಣಗಳಿಂದ ಸಂಪನ್ನ ಆಗಿ ಸ್ವರ್ಣಿಮ ಯುಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ, ಮತ್ತು ಹೊಸ ಯುಗ ರಾಮರಾಜ್ಯವನ್ನು ತಯಾರು ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಆಚರಣೆ ಏನು ಮಾಡ್ತೀವಿ, ಎಲ್ಲ ಈ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ. ಅದಕ್ಕೆ ಶಿವರಾತ್ರಿ ಅಂತ ಹೇಳಿದ್ವಿ. ಶಿವ ಬಂದು ಏನು ಈ ಮನುಕುಲವೆಲ್ಲ ಕತ್ತಲೆಯಲ್ಲಿರ್ತದೆ, ಆ ಮನುಕುಲವನ್ನ ಬೆಳಕಿಗೆ ತಂದು ಬಿಡ್ತಾರೆ. ಅಂದ್ರೆ ಅದು ಜ್ಞಾನ ಕೊಟ್ಟು, ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಸುಜ್ಞಾನ ಅಂತಂದ್ರೆ ಎಲ್ಲರಿಗೂ ಸಹ ಒಳ್ಳೆ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತ ಒಂದು ಕೆಟ್ಟ ಗುಣಗಳು, ದೋಷಗಳನ್ನ ಕಳೆದು ಒಳ್ಳೆ ಗುಣಗಳು ಬರಬೇಕು ಅಂತ ಈ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನು ಬರಲಿಕ್ಕೋಸ್ಕರ ಈ ಶಿವ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಸಹ ಈ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೂ ಒಳ್ಳೆ ಮಾಡಲಿ, ಆಮೇಲೆ ಒಳ್ಳೆ ಗುಣಗಳು ಬರಲಿ, ಎಲ್ಲರಿಗೂ ಜ್ಞಾನ ಸಿಗ್ಲಿ, ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗ್ಲಿ ಅಂತ ಈ ಒಂದು ಶಿವರಾತ್ರಿಯನ್ನ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದಂತ ವಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂತ ನಾವು ನಮ್ಮ ಸಂಸ್ಥೆಯಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕಡೆಯಿಂದನೂ ಸಹ ವರ್ಷನೂ ಈ ಒಂದು ಮಹಾಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಮನುಕುಲಕ್ಕೆ ಅಂದ್ರೆ ಎಲ್ಲಾ ಆತ್ಮಗಳಿಗೆ ಒಂದು ಜ್ಞಾನವನ್ನು ಕೊಟ್ಟು ಪರಮ ಪವಿತ್ರ ಪೂಜ್ಯ ಪುಣ್ಯ ಆತ್ಮನ್ನಾಗಿ ಮಾಡಿ ಸತ್ಯಯುಗದ ಮಹಾರಾಜರನ್ನಾಗಿ ಮಾಡುವಂತ ಒಂದು ಸಂಸ್ಥೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆ. ಈ ದಿನದಂದು ಏನು ಈ ಕಾರ್ಯಕ್ರಮದಲ್ಲಿ ಬಂದು ಏನು ಇವತ್ತು ಸಂಸ್ಥೆಯವರು ಇವತ್ತು ಶಿವ ಜಯಂತಿಯನ್ನು ಆಚರಣೆ ಮಾಡಿ ಮನುಕುಲಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಬಯಸ್ಲಿ, ಒಳ್ಳೆ ಮಳೆ, ಒಳ್ಳೆ ಒಂದು ಬೆಳೆ ಮತ್ತೆ ಎಲ್ಲಾ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತಾರೆ, ಈ ಒಂದು ಸಂಸ್ಥೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾ ಕೊಡುವಂತ ಒಂದು ಸಂಸ್ಥೆ ಆದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ಸಂಸ್ಥೆ. ಇಲ್ಲಿ ಯಾವುದೇ ರೀತಿಯಂತ ಏನು ಚಾರ್ಜಸ್ ಇಲ್ದಿರ ಉಚಿತವಾಗಿ ಬೆಳಗ್ಗೆ ಮತ್ತು ರಾತ್ರಿ 1 ಅವರ್ ಕ್ಲಾಸ್ ಮಾಡ್ತಾರೆ. ಅಂದ್ರೆ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ
ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಏನು ಮನುಕುಲಕ್ಕೆ ಮನುಷ್ಯರಿಗೆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ಅವರಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಸಂಸ್ಥೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಶಾಂತಿ ಸಿಗಲಿ, ಒಳ್ಳೇದಾಗ್ಲಿ, ಎಲ್ಲರೂ ಸಹ ಒಳ್ಳೆ ಮಳೆ ಬರ್ಲಿ, ಬೆಳೆ ಬರ್ಲಿ, ಒಳ್ಳೆ ಮನುಕುಲದಲ್ಲಿರುವಂತಹ ಎಲ್ಲಾ ಕೆಟ್ಟದೋಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಯ ಕಡೆಯಿಂದ ನಾನೊಂದು ಎರಡು ಮಾತು ಹೇಳೋದಕ್ಕೆ ಇಚ್ಛಿಸ್ತೇನೆ. ಎಲ್ರಿಗೂ ಸಹ ಈ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಓಂ ಶಾಂತಿ.